ಹಾಯ್ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಬೇಗ ಕ್ವಿಕ್ ಅಂತ ಸಾಂಬಾರು ಆಗಬೇಕು ಅಂದರೆ ಯಾವುದೇ ಥರದ ಖಾರ ರುಬ್ಬೋದಿರಲ್ಲ, ಏನೂ ಇಲ್ಲ. ಏನೇನು ಬೇಕೋ ಅದನ್ನೆಲ್ಲ ಹಚ್ಕೊಂಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಒಗ್ಗರಣೆಲ್ಲೂ ಸತ ಏನು ಬೇಯಿಸೋ ಅಂಥದ್ದಿರಲ್ಲ. ಜಸ್ಟ್ ಎಣ್ಣೆಲಿ ಬಾಡಿಸ್ಕೊಂಬಿಟ್ಟು ಕ್ವಿಕ್ಕಾಗಿ ಎಲ್ಲನೂ ಹಾಕಿ ವಿಸಲ್ ಕೂಗಿಸ್ಕೊಂಬಿಟ್ರೆ ಸಖತ್ತಾಗಿರೋ ಸಾಂಬಾರು ರೆಡಿ ಆಗುತ್ತೆ. ರೆಗ್ಯುಲರಾಗಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಈಗ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಚ್ಚಿಟ್ಕೊತಾ ಇದ್ದೀನಿ. ಏನೂ ಇಲ್ಲ ಕಂಡಿದ್ದಾರೆ. 2 ಈರುಳ್ಳಿ, 4 ಟೊಮೊಟೊ, ಒಂದು 5-6 ಹಸಿಮೆಣ್ಸಿಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿ ಫುಲ್ಲು ಸೋಸ್ಕೊಂಬಿಟ್ಟು ಸಿಪ್ಪೆ ಏನಿರುತ್ತೆ ಅದು ಕಂಪ್ಲೀಟಾಗಿ ತಕ್ಕೋಬೇಕು. ಕಂಪ್ಲೀಟಾಗಿ ತಕ್ಕೊಂಡು ಅದನ್ನು ಜಜ್ಜಿಟ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊನೆಲ್ಲ ಹಚ್ಚಿಟ್ಕೊಂಡು ಒಗ್ಗರಣೆ ಹಾಕ್ಕೊಂಡು ವಿಸಲ್ ಹಾಕ್ಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈರುಳ್ಳಿ ಟೊಮೊಟೊ ಹಚ್ಕೊಳ್ಳುವಾಗ ಸೈಡಲ್ಲಿ ಗೆಡ್ಡೆ ಥರ ಇರೋದನ್ನ ತಗೊಂಡ್ರೆ ಬೆಟರು. ಯಾಕೆಂದರೆ ಸಣ್ಣ ಸಣ್ಣ ಹುಳಗಳೆಲ್ಲ ಇರುತ್ತೆ. ಸೊ ಅದನ್ನು ರಿಮೂವ್ ಮಾಡಿಕೊಂಡ್ರೆ ಬೆಟರು. ಎಲ್ಲ ತರಕಾರಿನ ಹಚ್ಕೊಂಡ್ಬಿಟ್ಟು ಈಗ ನಾನು ಸಾಂಬಾರಿಗೆ ಏನು ಬೇಕೋ ಬೇಳೆನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ, ತೊಳೆದು ಇಟ್ಕೊತಾ ಇದ್ದೀನಿ. ಇನ್ನು ಬಾಕ್ಸಲ್ಲೂ ಖಾಲಿ ಆಗಿತ್ತು. ಸೊ ಅದನ್ನು ರೀಫಿಲ್ ಮಾಡಿಕೊಂಡು ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಬೇಳೆ ತೊಗೊಂಡು ತೊಳೆದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಈಗ ಒಗ್ಗರಣೆ ಹಾಕೊಳ್ಳೋಣ. ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಕರಿಬೇವು, ಹಸಿಮೆಣ್ಸಿಕಾಯಿ, ಟೊಮೊಟೊ ಇಷ್ಟನ್ನು 3 ಹಾಕ್ಕೊಂಬಿಟ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದು ಬೆಳ್ಳುಳ್ಳಿ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆಲಿ ಬಾಡಿಸ್ಕೊಂಬಿಡೋಣ. ಅದನ್ನು ಎಣ್ಣೆಲಿ ಬಾಡಿಸ್ಕೊಂಡು ನಂತರ ಟೊಮೊಟೊ ಏನು ಕುಯ್ದಿಟ್ಕೊಂಡಿದ್ದೆ ಆ ಟೊಮೊಟೊನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ಳೋಣ. ಅದನ್ನು ಬಾಡಿಸ್ಕೊಂಡು ಇನ್ನು ತೊಳೆದಿಟ್ಕೊಂಡಂಥ ಬೇಳೆ ಇರ್ತಲ್ಲ, 2 ಥರದ ಬೇಳೆ ಹಾಕ್ತಾಯಿದ್ದೀನಿ. ಒಂದು ಹೆಸರುಬೇಳೆ, ಒಂದು ತೊಗರಿಬೇಳೆ, ಎರಡನ್ನೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಾಯಿ ತುರಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಒಂದು 2 ಸ್ಪೂನು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಧನಿಯಾ ಪೌಡರು, ಸ್ವಲ್ಪ ಜೀರಾ ಪೌಡರು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಕೂಗಿಸ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ, ಬೇಳೆ ಬೆಂದ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಟೇಸ್ಟ್ ನೋಡ್ಕೊಂಬಿಟ್ಟು ಒಂದು 5 ವಿಸಲು ಇಲ್ಲ 6 ವಿಸಲು ಚೆನ್ನಾಗಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಕೂಗಿಸ್ಕೋಬೇಕು. ಒಂದು 5-6 ವಿಸಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಸಾಂಬಾರು ಅಂತ. ಟೇಸ್ಟು ಚೆನ್ನಾಗಿತ್ತು. ಡೈಲಿ ಸಾಂಬಾರು ಮಾಡಲೇಬೇಕಾಗುತ್ತೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಇದೊಂದು ಕ್ವಿಕ್ಕಾಗಿ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಳೋ ಅಂಥ ಸಾಂಬಾರು, ಬೇಗ ಆಗಿಬಿಡುತ್ತೆ. ಇದಾಗಿತ್ತು ಇವತ್ತಿನ ಲಾಗು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ.